ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬರೋದು ಬ್ರೈಡ್ ಲೇಟ್ ಆಯಿತು, ಲಾಸ್ಟ್ ವಿಡಿಯೋದಲ್ಲೇ ತಿಳಿಸಿದ್ದೀನಿ. 7:45 ಹಂಗೆ ಬ್ರೈಡ್ ಬಂದರು. ಇವರೇ ಬ್ರೈಡಲ್ಲು. ಫಸ್ಟ್ ಸ್ಯಾರಿ ಎಲ್ಲ ವೇರ್ ಮಾಡಿಕೊಂಡೆ, ಬಿಫೋರ್ ಆಫ್ಟರ್ ವಿಡಿಯೋ ತಗೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡೆ. ಚೌಟ್ರಿಗೆ ಬತ್ತಲೆ ಕಾಜಲೆಲ್ಲ ಹಾಕ್ಕೊಂಡಿದ್ರು ಅವರು, ಅದೆಲ್ಲ ಸ್ಪ್ರೆಡ್ ಆಗಿತ್ತು, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಈಗ ಮಾಯ್ಶ್ಚರೈಸರ್ನ ಹಾಕ್ತಾಯಿದ್ದೀನಿ. ಮೇಕಪ್ ಚೆನ್ನಾಗಿ ಬರಬೇಕು ಅಂದರೆ ಫಸ್ಟು ಸ್ಕಿನ್ನ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಬೇಕು. ಆಗಲೇ ನಾವು ಹಾಕೋಂಥ ಪ್ರಾಡಕ್ಟು ಕ್ಲೀನಾಗಿ ಅಬ್ಸರ್ವ್ ಆಗೋದು. ಮೇಕಪ್ ಪ್ರಾಡಕ್ಟ್ಸು ನಾವು ಯಾವುದೇ ಪ್ರಾಡಕ್ಟ್ ಹಾಕೋದಕ್ಕೂ 5 ಮಿನಿಟ್ಸ್ ಗ್ಯಾಪ್ ಕೊಡಬೇಕು. ಕನ್ಸಿಲರ್ ಆಗಿರ್ಬೋದು, ಪ್ರೈಮರ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಫೇಸ್ ಅಬ್ಸರ್ವ್ ಮಾಡೋದಕ್ಕೆ ಟೈಮ್ ಕೊಡಬೇಕು. ಆವಾಗಲೇ ಮೇಕಪ್ ಕ್ಲಿಯರ್ ಕಟ್ಟಾಗಿ ಚೆನ್ನಾಗಿ ಕಾಣೋದು. ಇಲ್ಲಾಂದರೆ ಪಾಚಿ ಆಗುತ್ತೆ. ಎಲ್ಲ ಒಂದೇ ಹಿಂದೆಲೇ ಹಾಕ್ಕೊಂಡು ಬಂದರೆ ಅದಕ್ಕೆ ಫ್ಯಾನ್ ಮಾಡಿಕೊಳ್ಳೋದು ಬೆಟರ್ ನನ್ನ ಪ್ರಕಾರ. ಅಲ್ಲೇ ಎಲ್ಲ ಅರ್ಜೆಂಟ್ ಮಾಡ್ತಾಯಿದ್ರು, ಜನ ಎಲ್ಲ ಬಂದುಬಿಟ್ಟಿದ್ರು. ಅಲ್ಲೇ 8:45 ಹಂಗಾಗಿತ್ತು. ಇನ್ನು ಹೇರ್ ಸ್ಟೈಲ್ ಮಾಡಿರಲಿಲ್ಲ, ಅರ್ಜೆಂಟ್ ಮಾಡ್ತಿದ್ರು ಬೇಗ ಎಲ್ಲ. ನಾನು ಆದಷ್ಟು ಬೇಗ ಮುಗಿಸ್ಕೊಡೋಕ್ಕೆ ಟ್ರೈ ಮಾಡಿದೆ. ಆದರೂ ನಂಗೆ ಲಾಸ್ಟಲ್ಲಿ ಒಂದು ವೀಡಿಯೋನೂ ಸಿಗಲಿಲ್ಲ, ಅವ್ರ ಕಡೆಯಿಂದ ಒಂದು ಫೋಟೋನೂ ಸಿಗಲಿಲ್ಲ. ಅವ್ರು ಅಲ್ಲೇ ಸ್ಟೇಜ್ ಮೇಲೆ ಹೋಗಿದ್ರು, ಅಲ್ಲೇ ಒಂದು ಫೋಟೋಸು ವೀಡಿಯೋಸು ತೊಗೊಂಡು ಬಂದೆ. ನಾನು ಬುಕ್ ಮಾಡಿದ್ರಲ್ಲ, ಅವರಿಗೆ ಹೇಳಿದ್ದೀನಿ ವೀಡಿಯೋಸು ಫೋಟೋಸು ಸೆಂಡ್ ಮಾಡಿ ಅಂತ. ಅವ್ರು ಏನಾದ್ರು ಸೆಂಡ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಮೇಕಪ್ ಎಲ್ಲ ಚೆನ್ನಾಗಿ ಬಂದಿತ್ತು, ನನಗೂ ಇಷ್ಟ ಆಯಿತು ಮೇಕಪ್ ಎಲ್ಲ. ಅಲ್ಲೇ ಊಟ ಮಾಡಿಕೊಂಡು 9:45 ಅನ್ನಂಗೆ ಬಿಟ್ವಿ ಚೌಟ್ರಿನ. ನೈಟ್ ಬಂದು ಮನಿಕೊಂಡ್ವಿ. ಒಂದು 10 ಆಗಿತ್ತು. ಬೆಳಗ್ಗೆ ಎದ್ದು ಇನ್ನೊಂದು ವಾರ ಕೂಡ ಇತ್ತು, ಭಾನುವಾರ. ವಾರ ಎಲ್ಲ ಮಾಡಿ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ. ಈಗ ಬ್ರಷ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತೇ ಊರಿಗೆ ಹೋಗೋಣ ಅಂತ ಎಲ್ಲ ಇಲ್ಲೇ ಬ್ರಷ್ಗೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಬ್ರಷ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು 1 ಗಂಟೆ ಅನ್ನಂಗೆ ಕೊಳಟಗೆರೆಯಿಂದ ಬಸ್ ಹತ್ತಿದೆ. ನಾನು ಬಂದಮೇಲೆ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ಇದು. ಬಂದಿದ್ದ ದಿವಸನೇ ಪನ್ನೀರನ್ನ ಮಾಡಿಕ್ಕಿದ್ದೆ ಮನೇಲೆ. ಮಾರ್ನಿಂಗು ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ. ಇವತ್ತು ಚಪಾತಿ ಹಸಿಟ್ಟ ಕಲಸಿ ಮಡಿಕೊಂಡಿದ್ದೀನಿ. ಇಲ್ಲಿ ರೆಸಿಪಿಗೆ ಏನೇನು ಬೇಕೋ ಇಲ್ಲಿ ಮಡಿಕೊಂಡಿದ್ದೀನಿ. 3 ಟೊಮೊಟೊ, 4 ಗೆಡ್ಡೆ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕ ಪೀಸು ಶುಂಠಿ, 1.5 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಫ್ರೈ ಮಾಡೋದಕ್ಕೆ. ಒಂದೂವರೆ ಗೆಡ್ಡೆ ಬೆಳ್ಳುಳ್ಳಿ, ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಎರಡು ಹಸಿಮೆಣಸಿನ್ಕಾಯಿ, 3 ಟೊಮೊಟೊ. ಶುಂಠಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೆತ್ತಗಾಗೋವರೆಗೂ. ಫುಲ್ಲು ಮೆತ್ತಗಾಗಬೇಕು, ಸ್ಮೂತ್ ಆಗೋವರೆಗೂ ಹೀಗೆ ಫ್ರೈ ಮಾಡ್ಕೊಳ್ಳಿ. ಕಮ್ಮಿ ಉರಿಲೇ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರ ಬೇಯಿಸಿ ಹಾಕೋದ್ರಿಂದ. ಫ್ರೈ ಮಾಡೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ. ಇದು ಪನ್ನೀರು ಮನೇಲೇ ಮಾಡಿರೋದು, ನಿನ್ನೆ ಮಾಡಿಟ್ಟಿದ್ದೆ, ಇವತ್ತು ಮಾಡ್ತಾ ಇದ್ದೀನಿ. ಈ ರೀತಿ ಬಂದಿದೆ, ಮನೇಲೇ ಮಾಡಿರೋದು. ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ. ನೋಡಿ, ಈ ಥರ ಹಚ್ಚಿ ಮಡಿಕೊಂಡಿದ್ದೀನಿ. ಒಂದೊಂದು ಪೀಸ್ ಈ ಥರ ಯಾವ ಶೇಪ್ ಬೇಕೋ ಆ ಶೇಪ್ ಹಚ್ಕೊಬೋದು. ನಾನು ಇಲ್ಲಿ ಬಾಕ್ಸ್ ಶೇಪಲ್ಲೂ ಹಚ್ಕೊಂಡು ಮಡಿಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ
ಈಗ ಗ್ಯಾಸ್ನ ಆಫ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟು ಆಮೇಲೆ ರುಬ್ಕೊಬೇಕು. ಈ ಥರ ಎಲ್ಲ ಸ್ಮೂತಾಗಿ ಆಗಿರಬೇಕು. ಆ ಗ್ಯಾಸ್ ಆಫ್ ಮಾಡಿ ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಫುಲ್ಲು ನುಣ್ಣಗೆ ರುಬ್ಕೊಬೇಕು. ಈಗ ಒಗ್ಗರಣೆ ಮಾಡೋಣ. ಈಗ ಬೇಯಿಸ್ಕೊಂಡಿರೋ ಪಾತ್ರೆಗೆ, ಫ್ರೈ ಮಾಡ್ಕೊಂಡಿರೋ ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಎಣ್ಣೆ, ಜೀರಿಗೆ, 3 ಏಲಕ್ಕಿ, ಪಲಾವ್ ಎಲೆ 2, ಸಣ್ಣದಾಗಿ ಹಚ್ಚಿಕೊಂಡಿರೋ ಒಂದು ಈರುಳ್ಳಿ, ಈಗ ರುಬ್ಬಿರೋಂಥ ಮಸಾಲೆನ ಹಾಕೋಣ. ಕೈ ಆಡ್ತಾ ಇರಿ, ತಳ ಇರುತ್ತೆ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಖಾರ, 1 ಸ್ಪೂನ್ ಧನಿಯಾ ಪುಡಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆನೂ ಕೂಡ ಆ್ಯಡ್ ಮಾಡಿ. ಐದು ನಿಮಿಷ ಈ ಥರ ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ. ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ನಾನು. ಕುದಿ ಬಂದಮೇಲೆ ಪನ್ನೀರ್ ಹಾಕೋಣ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಒಂದ್ಸಲ ಟ್ರೈ ಮಾಡಿ ನೋಡಿ. ಲೋ ಫ್ಲೇಮಲ್ಲಿ ಪನ್ನೀರ್ ಹಾಕಾದ್ಮೇಲೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. 5 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಲಾಸ್ಟಕ್ಕೆ ಇದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಬೆಂದಿದೆ. ಸ್ಟವ್ ಆಫ್ ಮಾಡ್ತೀನಿ. ಶೆಲ್ಫ್ ಮೇಲೆ ಒರೆಸ್ಕೊತಾ ಇದ್ದೀನಿ ನಾನು. ಈ ಥರ ರೌಂಡ್ ಮಾಡಿಕೊಂಡ್ರೆ ಬೇಗ ಒರೆಸ್ಕೊಬೋದು. ಮುಂಚೆ ಈ ಥರ ರೌಂಡ್ ಮಾಡಿಕೊತೀನಿ, ಆಮೇಲೆ ಒಂದೊಂದೇ ಒರೆಸ್ತಾಕ್ತೀನಿ. ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.